ಶ್ರೀ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ಸುಳಾದಿ ಪಾರಾಯಣ ಗುಂಪಿನಿಂದ ಗದಗ್ ಯಾತ್ರೆಗೆ ಹೋಗಿ ಬಂದ ಒಂದು ವರದಿ. ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತ್ರ ಪಿತನ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಮರೆದು ಪರತ್ರವ ಪಡೆಯುವುದೇ ಫಲವಿದು ಬಾಳ್ದುದಕ್ಕೆ ಎಂಬ ಜಗನ್ನಾಥದಾಸರ ನುಡಿಯಂತೆ ನಮ್ಮ ಅಹೋಭಾಗ್ಯ ಶ್ರೀಮತಿ ಮಾಧವಿ ಅವರ ನೇತೃತ್ವದಲ್ಲಿ ಸ್ಥಾಪಿತವಾದ ಈ ಸುಳಾದಿ ಪಾರಾಯಣದ ಗ್ರೂಪ್ನಲ್ಲಿ ನಾವು ಕೂಡ ಭಾಗವಹಿಸಿರುವುದು ಒಂದು ಪುಣ್ಯವನ್ನು, ಈ ಭಾಗವಹಿಸುವಂತಹ ಒಂದು ಪುಣ್ಯವನ್ನು ಪರಮಾತ್ಮ ನಮಗೆ ದಯಪಾಲಿಸಿದ್ದಾನೆ. ಇವರು ಶ್ರೀ ಕ್ಷೇತ್ರ ಪಂಢರಪುರ, ಕೊಲ್ಹಾಪುರ, ಸ್ವಾದಿ, ತಿರುಪತಿ, ಉಡುಪಿ ಹೀಗೆ ಈ ಯಾತ್ರೆ ಮುಂದುವರಿಯುತ್ತಾ ಹೀಗೆ ಪ್ರಾರಂಭವಾಗಿ ಈ ಬಾರಿ ಅಂದರೆ ಶ್ರೀ ವಿಶ್ವಾವಸುನಾಮ ಸಂವತ್ಸರ ಫಾಲ್ಗುಣ ಮಾಸದ ಬಹುಳ ನವಮಿ ಬೃಹಸ್ಪತಿ ವಾರದಂದು ಅರ್ಥಾತ್ ದಿನಾಂಕ 12/3/26 ಗುರುವಾರದಂದು ದರ್ಶನ ಬ್ರಹ್ಮನ ಊರಿನ ಕಡೆಗೆ ನಮ್ಮ ಈ ಸುಳಾದಿ ಪಾರಾಯಣ ಯಾತ್ರಾ ಪ್ರಾರಂಭವಾಯಿತು. ಎಲ್ಲ ಯಾತ್ರಾರ್ಥಿಗಳು ಬಹಳ ಉತ್ಸಾಹದಿಂದ ಅರಳಿದ ಮನಸ್ಸಿನಿಂದ ಭಗವಂತನ ದರ್ಶನಕ್ಕಾಗಿ ಹೊರಡಲು ಗುಂಪು ಗುಂಪಾಗಿ ಜವಾಹರ್ ನಗರದ ಶ್ರೀ ಬಯಲು ಆಂಜನೇಯ ಸ್ವಾಮಿ ದೇವಸ್ಥಾನದತ್ತ ಭಕ್ತಿ ಉತ್ಸಾಹಗಳಿಂದ ಆಗಮಿಸಿದರು. ನಂತರ ಅರ್ಚಕರಾದ ಶ್ರೀ ಶ್ರೀಧರಾಚಾರ್ ಇವರಿಂದ ಕಾಯಿ ಮಂಗಳಾರತಿ ಸೇವೆಯನ್ನು ಹನುಮಪ್ಪನಿಗೆ ಸಲ್ಲಿಸಿ ನಮ್ಮ ಯಾತ್ರೆ ಸುಖಕರವಾಗಿ ಆಗಲಿ ಎಂದು ಪ್ರಾರ್ಥಿಸಿ ಒಂದು ತುಂಬಿದ ಕಾಯಿಯನ್ನು ಹನುಮಪ್ಪನಿಗೆ ಸಮರ್ಪಿಸಿ ನಮ್ಮ ಸುರಕ್ಷತೆಯ ಭಾರ ನಿನ್ನದೇ ಅಪ್ಪ ಹನುಮಪ್ಪ ಎಂದು ಪ್ರಾರ್ಥಿಸಿದೆವು. ಅಷ್ಟರಲ್ಲಿ ಶ್ರೀಮತಿ ಲಕ್ಷ್ಮಿಯವರ ಯಜಮಾನರಾದಂಥ ಶ್ರೀ ಹನುಮೇಶಣ್ಣ ಅವರು ನಮ್ಮೆಲ್ಲರಿಗಾಗಿ ಒಳ್ಳೆಯ ಬಸ್, ಒಳ್ಳೆಯ ಡ್ರೈವರ್ ಎರಡನ್ನೂ ಸರಿಯಾಗಿ ಹೊಂದಿಸಿ ತಂದು ದೇವಾಲಯದ ಎದುರಿಗೆ ನಿಲ್ಲಿಸಿದರು. ವಾಹನ ಪೂಜೆಯನ್ನು ಕೂಡ ಸಾಂಗೋಪಾಂಗವಾಗಿ ನೆರವೇರಿಸಿ ಎಲ್ಲರೂ ಕ್ರಮವಾಗಿ ಅವರ ಸೀಟ್ ನಂಬರ್ಗಳಂತೆ ಸರತಿಯಂತೆ ಬಸ್ಸಿನಲ್ಲಿ ಹತ್ತಿ ಕುಳಿತು ಭಗವಂತನ ದಾಸರ ಜಯಘೋಷಗಳನ್ನು ಅತ್ಯಂತ ಶ್ರದ್ಧಾಭಕ್ತಿ ಉತ್ಸಾಹಗಳಿಂದ ಮಾಡುತ್ತಾ ಗದಗಿನತ್ತ ನಮ್ಮ ಬಸ್ ಹೊರಟಿತು. ಸರಿಯಾಗಿ ಬೆಳಗ್ಗೆ 4:30 ಗಂಟೆ ದಿನಾಂಕ 13/3/26 ಗದುಗಿನ ವೀರನಾರಾಯಣನ ದೇವಾಲಯದ ದ್ವಾರದ ಮುಂದೆ ನಮ್ಮ ಬಸ್ ನಿಂತಿತು. ಆ ಬಾಗಿಲನ್ನು ನೋಡಿಯೇ ನಮ್ಮಲ್ಲಿ ಧನ್ಯತಾ ಭಾವ ತುಂಬಿತ್ತು. ಶ್ರದ್ಧಾಳುಗಳು ಬಾಗಿಲು ಹೊಸ್ತಿಲಿಕ್ಕೆ ನಮಸ್ಕರಿಸಿದರು. ನಂತರ ಬಾಗಿಲು ತೆರೆಯಲಾಯಿತು. ವೈಕುಂಠವನ್ನೇ ಪ್ರವೇಶಿಸಿದೆವೋ ಎಂಬಂತೆ ಬಹಳ ಭಕ್ತಿಯಿಂದ ದೇವಾಲಯದ ಒಳಗೆ ಹೆಜ್ಜೆ ಹಾಕಿದೆವು. ದೊಡ್ಡ ಪಾರಾಂಗಣ, ಭವ್ಯವಾದ ದೇವಾಲಯ, ಜಕಣಾಚಾರ್ಯರ ಕಟ್ಟಡ ಎರಡು ಕಣ್ಣು ಸಾಲದಾಯಿತು. ನಂತರ ನಮ್ಮ ಪ್ರಾತಃ ವಿಧಿಗಳನ್ನು ಮುಗಿಸಿಕೊಂಡು ದರ್ಶನ ಬ್ರಹ್ಮನ ದರ್ಶನಕ್ಕೆ ಬಂದೆವು. ನಿರ್ಮಾಲ್ಯ ಸೇವೆ, ಮಂಗಳಾರತಿಯನ್ನು ನೋಡಿ ಎಲ್ಲ ಸುಮಂಗಲಿಯರು ಕೂಡ ದೊಡ್ಡದಾದ ಪರಾಂಗಣದಲ್ಲಿ ಒಂದೊಂದು ಕಡೆ ಒಬ್ಬೊಬ್ಬರು ಕುಳಿತು ಗುರುಮಂತ್ರ, ಪೂಜೆ, ಜಪ, ತಪ, ದೀಪಗಳ ಸಮರ್ಪಣೆ, ಪ್ರದಕ್ಷಿಣೆ ಮಾಡುತ್ತಿದ್ದರು. ಪುರುಷರು ಕೂಡ ತಮ್ಮ ಸಂಧ್ಯಾವಿಧಿಗಳನ್ನು ಪೂಜೆಯನ್ನು ಮುಗಿಸಿಕೊಂಡರು. ದರ್ಶನ ಬ್ರಹ್ಮ ಗದುಗಿನ ವೀರನಾರಾಯಣ ಸ್ವಾಮಿಗೆ ಅಭಿಷೇಕಾದಿಗಳು ನಡೆದವು. ಎಲ್ಲವನ್ನೂ ಕಣ್ಣು ತುಂಬಿಕೊಂಡೆವು. ಅಲ್ಲಿಯೇ ಪರಾಂಗಣದಲ್ಲಿ ಅತ್ಯದ್ಭುತವಾದ ರಾಯರ ವೃಂದಾವನವಿದೆ. ಇದಕ್ಕೊಂದು ಹಿನ್ನೆಲೆ ಇದೆ. ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಒಮ್ಮೆ ಸ್ವಾಮಿಯ ದರ್ಶನಕ್ಕೆ ಗದುಗಿಗೆ ಬಂದಿರುತ್ತಾರೆ. ಆಗ ಅಲ್ಲಿಯೇ ಪರಾಂಗಣದ ಒಂದು ಸ್ಥಳದಲ್ಲಿ ಅಂದರೆ ನರಸಿಂಹದೇವರ ಎದುರಿನಲ್ಲಿ ಒಂದು ಜಾಗವನ್ನು ಸೂಚಿಸ್ತಾರೆ ಅವರು. ಮುಂದೆ ಇಲ್ಲಿ ನನಗಾಗಿ ಒಂದು ವೃಂದಾವನ ಮಾಡಬೇಕು ಎನ್ನುತ್ತಾರೆ. ಈ ವೃಂದಾವನವು ಶ್ರೀ ಯೋಗಿ ನಾರಾಯಣಾಚಾರ್ಯರಿಂದ ರಚನೆಗೊಂಡು ಶ್ರೀ ಇಬ್ರಹಾಂಪುರ್ ಅಪ್ಪ ಅವರಿಂದ ಸ್ಥಾಪಿಸಲ್ಪಟ್ಟಿರುತ್ತದೆ. ಇಂತಹ ಒಂದು ಅತ್ಯದ್ಭುತವಾದ ವೃಂದಾವನದ ದರ್ಶನವನ್ನು ಕೂಡ ನಾವು ಮಾಡಿಕೊಂಡೆವು. ಇದೆಲ್ಲವನ್ನು ನೋಡಿ ಮೈಮರೆತಿದ್ದೆವು. ಅಷ್ಟರಲ್ಲಿ ನಮಗಾಗಿ ಅಲ್ಪೋಪಹಾರದ ಗಂಟೆ ನಮ್ಮನ್ನು ಎಚ್ಚರಿಸುತ್ತಿತ್ತು. ನಾವೆಲ್ಲ ಅವರು ಕೊಟ್ಟಂತಹ ಅಮೃತ ಸಮಾನವಾದ ಸುಧಾಮನ ಅವಲಕ್ಕಿಯನ್ನು ಸವಿದು ಚಹಾ ಕಾಫಿಯನ್ನು ಸ್ವೀಕರಿಸಿ ಆಯಾಸ ನೀಗಿಸಿಕೊಂಡೆವು. ವೀರನಾರಾಯಣನ ಎದುರಿಗೆ ಕುಳಿತು ವಿಜಯರಾಯರು ರಚಿಸಿದ ಪ್ರಾರ್ಥನಾ ಭಾಗದ 25 ಸುಳಾದಿಗಳ ಪಾರಾಯಣವನ್ನು ಹಿರಿಯರಾದ ಗೋವಣ್ಣ, ದಾಸರ ಊರಿನಿಂದ ಬಂದಂಥ ಗುರುರಾಜದಾಸರು,
ಶ್ರೀಮತಿ ರಮಾಬಾಯಿ ಪುರೋಹಿತ್ ಮಾಮಿ ಹಾಗೂ ಮಾಧವಿ ಅವರ ಉಪಸ್ಥಿತಿಯಲ್ಲಿ ಸುಶ್ರಾವ್ಯವಾಗಿ ಪಾರಾಯಣ ಮಾಡಿ ಕೃತಾರ್ಥರಾದೆವು. ನಾರಾಯಣ ದೇವರ ಗುಡಿಯಲ್ಲಿ ಒಂದು ಕುಮಾರವ್ಯಾಸ ಕಂಬ ಅಂಥೇಳಿ ಒಂದು ಕಂಬ ಇದೆ. ಆ ಕಂಬದ ಅಡಿಯಲ್ಲಿ ಕುಮಾರವ್ಯಾಸರು ಮಹಾಭಾರತವನ್ನು ಅಲ್ಲೇ ಕುಳಿತು ಮಹಾಭಾರತವನ್ನು ರಚನೆ ಮಾಡುತ್ತಿದ್ದನಂತೆ. ಅದಕ್ಕೆ ಕುಮಾರವ್ಯಾಸರ ಕಂಬ ಎಂದು ಅಲ್ಲಿ ಉಲ್ಲೇಖಿಸಲಾಗಿದೆ. ಗದುಗಿನ ನಾರಾಯಣಪ್ಪ ಎಂದು ಪ್ರಸಿದ್ಧರಾದ ಕುಮಾರವ್ಯಾಸರು ನಿತ್ಯವೂ ಕೋಳಿವಾಡ ಗ್ರಾಮದಿಂದ ಬಂದು ಅಲ್ಲಿ ಅದನ್ನು ರಚನೆ ಮಾಡ್ತಿದ್ದರಂತೆ. ಅದನ್ನು ನೋಡಿದಾಗ ನಮಗೆ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಎಂಬ ನುಡಿ ನಮ್ಮ ಸ್ಮೃತಿ ಪಟಲದ ಮೇಲೆ ಬಂದು ಹೋಯಿತು. ನಂತರ ಎಲ್ಲರೂ ಪ್ರಸಿದ್ಧವಾದ ತ್ರಿಕೂಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ಲಿಂಗರೂಪದಲ್ಲಿರುವ ಬ್ರಹ್ಮ ವಿಷ್ಣು ಮಹೇಶ್ವರರ ದರ್ಶನ, ರುದ್ರತೀರ್ಥ, ಸರಸ್ವತಿ ದೇವಿ ದರ್ಶನ ನೋಡಿದೆವು. ಒಂದೊಂದು ಕಂಬವನ್ನು ನೋಡಿ ಕೈ ಆಡಿಸಿದಾಗ ಕಣ್ಣಿನಲ್ಲಿ ಆನಂದ ಬಿಂದುಗಳು ಮೂಡುತ್ತಿದ್ದವು. ಎಂತಹ ಕಟ್ಟಡ, ಎಂತಹ ರಚನೆ, ಅತ್ಯದ್ಭುತ! ಅದನ್ನೆಲ್ಲ ನೋಡಿ ಅಲ್ಲಿಂದ ನಾವು ವೀರನಾರಾಯಣ ದೇವರ ಗುಡಿಗೆ ಬಂದೆವು. ಅಲ್ಲಿ ನೈವೇದ್ಯ, ಮಹಾಮಂಗಳಾರತಿ ಎಲ್ಲವೂ ಆದವು. ಭಗವಂತನನ್ನು ಕಣ್ಣು ತುಂಬ ನೋಡಿದ್ವಿ. ಭಗವಂತನನ್ನು ಭವ್ಯವಾದ ಮೂರ್ತಿ, ಆ ಪಾದಗಳು, ಸುಂದರವಾದ ಬಾಹುಗಳು, ವಿಶಾಲವಾದ ವಕ್ಷಸ್ಥಳ, ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸಿದಂತಹ ಹಸ್ತಗಳು, ಸುಂದರವಾದ ಮುಖ, ನಾಸಿಕ, ಮುದ್ದು ಕಪೋಲ, ಕರ್ಣಕುಂಡಲ, ಅರಳಿದ ನೇತ್ರಗಳು, ತಲೆಯ ಮೇಲೆ ಹೊಳೆವ ಸ್ವರ್ಣ ಕಿರೀಟ ಕಂಡೆವು. ಅಂದು ಕೇಸರಿ ಮಡಿಯನ್ನು ಧರಿಸಿ ಕೊರಳಲ್ಲಿ ಸ್ವರ್ಣ ಚಪಲಹಾರ, ಅರಳಿದ ಮಲ್ಲಿಗೆ ಮಾಲೆಗಳಿಂದ ಝಗಝಗಿಸುತ್ತಿರುವ ಸ್ವಾಮಿ, ಅವನನ್ನು ಎಷ್ಟು ನೋಡಿದರೂ ಮತ್ತೆ ಮತ್ತೆ ನೋಡಬೇಕು ಎಂಬ ಆಸೆ ನಮಗೆ. ಆ ಅಭಯಹಸ್ತವನ್ನು ಕಂಡಾಗ ಸ್ವಾಮಿ ಅರಳಿದ ಕಣ್ಣುಗಳಿಂದ ನಮ್ಮನ್ನು ಸಾಂತ್ವನಗೊಳಿಸುತ್ತಿದ್ದಾನೇನೋ ಎನ್ನಿಸುತ್ತದೆ. ಇದನ್ನೆಲ್ಲ ನೋಡಿ ನಂತರ ತೀರ್ಥ ಪ್ರಸಾದವಾಯಿತು. ಒಳ್ಳೆಯ ಕಾಯಿ ಹೋಳಿಗೆ ರುಚಿಯನ್ನು ಸವಿದು ಸವಣೂರಿನತ್ತ ನಡೆದೆವು. ಸವಣೂರಿನಲ್ಲಿ ಅನೇಕ ಚಿಕ್ಕ ದೇವಸ್ಥಾನಗಳು, ಅಂದರೆ ಮಠದ ಆವರಣದಲ್ಲಿಯೇ ಇರುವಂಥ ಅನೇಕ ಚಿಕ್ಕ ದೇವಸ್ಥಾನಗಳನ್ನು ಕಂಡೆವು. ನಂತರ ರಾತ್ರಿ ಸೂರ್ಯನ ದರ್ಶನ ಮಾಡಿಸಿದಂತಹ ಸತ್ಯಬೋಧರ ವೃಂದಾವನದ ಮುಂದೆ ಕುಳಿತು ಭಜನೆ ಕೀರ್ತನೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಕಂಡು ಶ್ರೀ ಜಗನ್ನಾಥದಾಸರು ಸತ್ಯಬೋಧರಾಯರಿಗೆ ಅರ್ಪಿಸಿದಂತಹ ಮಂತ್ರಾಕ್ಷತೆಯ ಬುಟ್ಟಿಯ ದರ್ಶನ ಮಾಡಿದಾಗ ಮೈ ರೋಮಾಂಚನವಾಯಿತು. ಎಂಥ ಪುಣ್ಯವಂತರು ನಾವು ಎಂಬ ಧನ್ಯತಾ ಭಾವದಿಂದ ಅಲ್ಲಿಯೇ ಇದ್ದ ಸತ್ಯಧರ್ಮ ತೀರ್ಥರ ಮೃತ್ತಿಕಾ ವೃಂದಾವನಕ್ಕೆ ಕೂಡ ನಮಸ್ಕರಿಸಿದೆವು. ಅರ್ಚಕರಿಂದ ಸತ್ಯಬೋಧರ ಮಹಾಮಹಿಮೆಯನ್ನು ತಿಳಿದುಕೊಂಡು ಕೃತಾರ್ಥರಾದೆವು. ನಂತರ ಸತ್ಯಧರ್ಮ ತೀರ್ಥರ ಮೃತ್ತಿಕಾ ಬೃಂದಾವನ ದರ್ಶನ ಮಾಡಿದೆವು. ಸತ್ಯಬೋಧರು ಸತ್ಯಸಂಧರಿಗೆ 10 ವರ್ಷ ಆಯುರ್ದಾನ ಮಾಡಿದ ಮಹಿಮೆಯನ್ನು ತಿಳಿದುಕೊಂಡಾಗ ಸತ್ಯಬೋಧರ ಸನ್ನಿಧಿಯಲ್ಲಿ ತಿಳಿದು ಕೊಂಡಾಡಿದೆವು. ಸತ್ಯಬೋಧರ ಸನ್ನಿಧಿಯಲ್ಲಿ ತಣ್ಣನೆಯ ನೀರನ್ನು ಪ್ರಸಾದ ರೂಪವಾಗಿ ಸ್ವೀಕರಿಸಿ ಕೃತಾರ್ಥರಾದೆವು. ಅಲ್ಲಿಂದ ನಮ್ಮ ಯಾತ್ರೆ ಹೊಸರಿತ್ತಿಯ ಕಡೆಗೆ ಸಾಗಿತು. ಸರಿಯಾಗಿ ರಾತ್ರಿ 8:30ಕ್ಕೆ ಹೊಸರಿತ್ತಿಯನ್ನು ತಲುಪಿದೆವು. ಹೊಸರಿತ್ತಿಯನ್ನು ಕೆಲವರು ಮೊದಲ ಬಾರಿ ಕಂಡಿದ್ದೆವು. ಶ್ರೀ ಸುಬುಧೇಂದ್ರ ಶ್ರೀಗಳವರ ಅನುಗ್ರಹದಿಂದ ಹೊಸ ರೂಪವನ್ನು ಪಡೆದಿರುವ ಆ ದಿವ್ಯ ಸನ್ನಿಧಾನ, ಹೊಸ ಕಟ್ಟಡ, ಶಾಂತವಾದ ವಾತಾವರಣ ದಣಿದ ದೇಹಗಳಿಗೆ ತಂಪೆರಿಸಿದಂತಾಯಿತು. ಎಲ್ಲರೂ ಪರಾಂಗಣದಲ್ಲಿ ಹಾಗೂ ವಿಶಾಲವಾದ ಹಾಲಿನಲ್ಲಿ ಸ್ಥಳ ಪಡೆದು ರಾತ್ರಿ ಬಿಸಿ ಉಪ್ಪಿಟ್ಟು ಮಜ್ಜಿಗೆಯ ಆತಿಥ್ಯವನ್ನು ಗುರುಗಳ ಸನ್ನಿಧಿಯಲ್ಲಿ ಸ್ವೀಕರಿಸಿ ನಿದ್ರಿಸಿದೆವು. ಮರುದಿನ ಬೆಳಿಗ್ಗೆ ಸ್ನಾನಾದಿಗಳು ಎಲ್ಲವನ್ನು ಮುಗಿಸಿಕೊಂಡು ಪ್ರದಕ್ಷಿಣೆಯನ್ನು ಸಮರ್ಪಿಸಿ ಬಿಸಿ ಕಾಫಿ ಸೇವನೆಯ ನಂತರ ಮತ್ತೆ ಹಿರಿಯರ ಉಪಸ್ಥಿತಿಯಲ್ಲಿ ಗುರುಗಳ ಎದುರಿಗೆ ಶ್ರೀ ಧೀರೇಂದ್ರ ಸ್ವಾಮಿಗಳ ಹಾಗೂ ಶ್ರೀ ಸುಶೀಲೇಂದ್ರ ಸ್ವಾಮಿಗಳ ಮೂಲ ವೃಂದಾವನ ಹಾಗೂ ರಾಯ ವೃಂದಾವನದ ಎದುರಿಗೆ ಸುಳಾದಿಯ ಪಾರಾಯಣ ಸಮರ್ಪಣೆ ಮಾಡಿದೆವು. ಈ ಪರಿಸರವನ್ನು ವರ್ಣಿಸಲು ಶಬ್ದಗಳು ಸಿಗುತ್ತಿಲ್ಲ. ಅಭೂತಪೂರ್ವ ಅನುಭವ. ನಂತರ ಹೊರಗೆ ಈಶ್ವರ ದೇವಾಲಯ ಸಂದರ್ಶಿಸಿದೆವು. ಬಿಸಿಲಿನ ವಾತಾವರಣಕ್ಕೆ ಆ ಧಗೆಗೆ ರಭಸದಿಂದ ಹರಿಯೋ ವರದೆ ಗುಪ್ತಗಾಮಿನಿಯಾಗಿದ್ದಳು. ನಂತರ ಅಲ್ಲೇ ಅಲ್ಪೋಪಹಾರವನ್ನು ಸ್ವೀಕರಿಸಿದೆವು.
ದಿವ್ಯವಾದ ರಥೋತ್ಸವದಲ್ಲಿ ಭಾಗವಹಿಸಿದೆವು. ಆ ರಥೋತ್ಸವ, ಆ ದಾಸರ ಪದಗಳನ್ನು ಪ್ರತಿಯೊಬ್ಬ ಭಕ್ತರು ಭಗವಂತನನ್ನು ಕೊಂಡಾಡುತ್ತಾ ನರ್ತಿಸುವುದು, ಅದನ್ನು ಕಣ್ಣಲ್ಲಿ ಕಟ್ಟಿಕೊಂಡಂತಿದೆ. ಆ ವಿಶೇಷ ಅನುಭವವಾಗಿದೆ. ಅದೆಲ್ಲ ಆದ ನಂತರ ಸಮರ್ಪಕವಾಗಿ ಸಾಂಗವಾಗಿ ರಥೋತ್ಸವ ನೆರವೇರಿದ ಮೇಲೆ ಅರ್ಚಕರು ಸಕಲ ಭಕ್ತರಿಗೆ ಶೇಷವಸ್ತ್ರ, ಫಲ, ಮಂತ್ರಾಕ್ಷತೆಗಳನ್ನು ವಿತರಿಸಿದರು. ನಂತರ ಬಹಳ ರುಚಿಯಾದ ಭೋಜನ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಶ್ರೀಗಳವರ ಸನ್ನಿಧಿ, ನೈವೇದ್ಯವಾದ ಅನ್ನ ಕೇಳಬೇಕೆ, ಎಲ್ಲರೂ ಪುಷ್ಕಳವಾಗಿ ಭೋಜನ ಮಾಡಿ ಅಪ್ಪಿ ಪಾಯಸದ ಸವಿಯನ್ನು ಸವಿಯುತ್ತಾ ದೇವರ ನಾಮಗಳೊಂದಿಗೆ ದೇಹದಲ್ಲಿರುವ ಭಗವಂತನಿಗೆ ನೈವೇದ್ಯವನ್ನು ಸಮರ್ಪಿಸಿ ಒಲ್ಲದ ಮನಸ್ಸಿನಿಂದ ನಮ್ಮ ಬ್ಯಾಗ್ಗಳನ್ನು ಎತ್ತಿಕೊಂಡು ಬಸ್ಸನ್ನೇರಿ ಹರಿಹರದತ್ತ ಪ್ರಯಾಣ ಬೆಳೆಸಿದೆವು. ಮಾರ್ಗದಲ್ಲಿ ಶ್ರೀ ಕ್ಷೇತ್ರ ಕದರಮಂಡಲಿಗೆಯಲ್ಲಿ ನಿಂತು ಶ್ರೀ ಪ್ರಾಣದೇವರ ದರ್ಶನವನ್ನು ಪಡೆದೆವು. ಕದರಮಂಡಲಿಗೆಯಲ್ಲಿ ಅದ್ಭುತವಾದ ಮಂದಿರ. 2ನೇ ಬಾಗಿಲಿನಿಂದಲೇ ನಮಗೆ ಶ್ರೀ ಕಾಂತೇಶನ ದರ್ಶನವಾಗುತ್ತದೆ. ಕಣ್ಣಲ್ಲಿ ಹೊಳೆಯುವ ಸಾಲಿಗ್ರಾಮ, ಕೋರೆ ಮೀಸೆ, ನಗುಮುಖ ಇವನ್ನೆಲ್ಲ ನೋಡಿ ಮತ್ತೆ ಮತ್ತೆ ಸ್ವಾಮಿಯ ದರ್ಶನವನ್ನು ಪಡೆದು ಹರಿಹರಕ್ಕೆ ಬಂದು ತಲುಪಿದಾಗ ಸಾಯಂಕಾಲ 7 ಗಂಟೆ ಸಮಯ. ನಂತರ ಅಲ್ಲಿ ಹರಿಹರೇಶ್ವರ ಸ್ವಾಮಿಯ ದರ್ಶನಕ್ಕೆ ಹೋದೆವು. ಸುಂದರವಾದ ಶಿಲ್ಪದಿಂದ ಕೂಡಿದ ದೇವಶಿಲ್ಪಿ ವಿಶ್ವಕರ್ಮನ ಅವತಾರವಾದ ಜಗಣಾಚಾರ್ಯರ ಕಟ್ಟಡವನ್ನು ನೋಡಿ ವಿಸ್ಮಯಗೊಂಡೆವು. ಈ ಮಂದಿರಗಳನ್ನು ನೋಡಲು 1 ಗಂಟೆ ಸಾಲದು. ಇಂತಹ ದೇವಾಲಯಗಳನ್ನು ನಿರ್ಮಿಸಿದ ರಾಜರಿಗೆ ಎಷ್ಟು ನಮನಗಳನ್ನು ಸಲ್ಲಿಸಿದರೂ ಕಡಿಮೆಯೇ. ನಮ್ಮ ದೇವಾಲಯಗಳೇ ನಮ್ಮ ರಾಷ್ಟ್ರದ ಪ್ರತೀಕಗಳು. ಇಂತಹ ಸಂಪತ್ತನ್ನು ಮುಂದಿನ ಪೀಳಿಗೆಗೆ ಉಳಿಸಿ ನಮ್ಮ ಪರಂಪರೆಯನ್ನು ರಕ್ಷಿಸುವುದು ನಮ್ಮ ಕರ್ತವ್ಯವಾಗಿದೆ. ಸುಂದರವಾದ ಹರಿಹರೇಶ್ವರ ದರ್ಶನ ಮಾಡಿದಾಗ ನಮಗೆ ಕಂಡದ್ದು ತಲೆಯಲ್ಲಿ ಜಟೆ, ಚಂದ್ರನನ್ನು ಹೊಂದಿದ್ದಂಥ ಶಿವ ಪಾರ್ವತಿಯೊಂದಿಗೆ ನಾಮ, ಶಂಖ, ಚಕ್ರ, ಪದ್ಮ ಧರಿಸಿ ಲಕ್ಷ್ಮಿಯೊಂದಿಗೆ ಇರುವಂತಹ ಮೂರ್ತಿ ಹರಿಮೂರ್ತಿ. ಹೀಗೆ ಹರಿಹರ ಮೂರ್ತಿಯನ್ನು ನೋಡಿ ಧನ್ಯರಾಗಿ ಪರಾಂಗಣದಲ್ಲಿಯ ದೇವಿಯ ಗುಡಿ ಅದನ್ನೆಲ್ಲ ಸಂದರ್ಶನ ಮಾಡಿದೆವು. ಮತ್ತು ರಾಯರ ಮಠಕ್ಕೆ ಹೋದೆವು. ಅಲ್ಲಿ ವೃಂದಾವನ ದರ್ಶನ ಪಡೆದು ಮುಖ್ಯವಾಗಿ ಜನಮೇಜಯ ಪ್ರತಿಷ್ಠಿತ ಹೋಳಿಗೆ ಹನುಮಪ್ಪನ ದರ್ಶನ ಪಡೆದು ಮಹಿಮೆ ತಿಳಿದೆವು. ನಂತರ ನಮಗಾಗಿ ಬಹಳ ರುಚಿಯಾದ ಫಳಹಾರದ ವ್ಯವಸ್ಥೆಯಾಗಿತ್ತು. ಅದನ್ನು ಸವೆದು ಅಲ್ಲಿಂದ ಬೇರೆ ಬೇರೆ ಊರುಗಳಿಗಿಂದ ಸುಮಾರು 50ಕ್ಕೂ ಹೆಚ್ಚು ಜನರು ಬಂದು ಭಾಗಿಯಾಗಿದ್ದರು. ಆ ಬಂದಂತಹ ಭಕ್ತರು ನಮ್ಮವರಲ್ಲೇ ಒಂದಾಗಿ ಬೆರೆತಿದ್ದರು. ಅಂತಹ ಭಕ್ತರು ರೈಲಿನಲ್ಲಿ ಬೆಂಗಳೂರು, ಚೆನ್ನೈ, ಮೈಸೂರು, ಕೇರಳ ಹೀಗೆ ತಮ್ಮ ತಮ್ಮ ಊರಿನ ಕಡೆಗೆ ಮರಳುತ್ತಿದ್ದರು. ಎಲ್ಲರೂ ಒಬ್ಬರನ್ನೊಬ್ಬರು ಮಾತನಾಡಿಸಿ ವ್ಯವಸ್ಥೆ ಮಾಡಿದವರಿಗೆ ಕೃತಜ್ಞತೆ ಸೂಚಿಸುವಾಗ ಕಣ್ಣಾಳಿಗಳು ತುಂಬಿದವು. ಒಂದೇ ಕುಟುಂಬದ ಜನರನ್ನು ಬೀಳ್ಕೊಡುವಾಗ ಆಗುವ ಅನುಭವ ನಮಗೆ ಆಗ್ತಾ ಇತ್ತು. ಆಮೇಲೆ ನಾವು ನಮ್ಮ ಬಸ್ಸನ್ನು ಹತ್ತಿ ರಾಯಚೂರು ಕಡೆ ಪ್ರಯಾಣ ಬೆಳೆಸಿದೆವು. ಒಟ್ಟಿನಲ್ಲಿ ನಮ್ಮ ಯಾತ್ರೆ ದೇವರ ದಯದಿಂದ, ದಾಸರ ಯತಿಗಳ ಅನುಗ್ರಹದಿಂದ ಸುಖಕರವಾಗಿ ಸಂಪನ್ನವಾಯಿತು. ಈ ಪಾರಾಯಣ ಗ್ರೂಪ್ನಲ್ಲಿ ಸೇರಿದ ನಾವು ನಿಜವಾಗಿಯೂ ಪುಣ್ಯವಂತರು. ಇಲ್ಲಿ ಸೇರಿದ್ದರಿಂದ, ಇವರ ಪ್ರಚೋದನೆಯಿಂದ ಪಾರಾಯಣ ಮಾಡಿದೆವು. ಇದರ ಫಲ ಏನಾಯಿತು? ಯಾತ್ರೆ, ಪುಣ್ಯಕ್ಷೇತ್ರಗಳ ದರ್ಶನ. ಹೀಗೆ ಇವರೆಲ್ಲ ನಮ್ಮೆಲ್ಲರಿಗಾಗಿ ಕಷ್ಟಪಟ್ಟು ಹಗಲು ಇರಳು ಶ್ರಮಿಸಿ ಸುಮಾರು 3 ತಿಂಗಳಿಗಿಂತ ಮೊದಲೇ ಇದರ ತಯಾರಿಯನ್ನು ಮಾಡುತ್ತಾ ಅತ್ಯಂತ ಶ್ರಮದಿಂದ ಕಾಳಜಿ ವಹಿಸಿ ನಮ್ಮನ್ನು ಕರೆದುಕೊಂಡು ಹೋಗಿ ಬಂದಂತಹ ಶ್ರೀಮತಿ ಮಾಧವಿ ಶ್ರೀ ವಾಸು ಅವರಿಗೆ, ಶ್ರೀಮತಿ ಲಕ್ಷ್ಮೀ ಶ್ರೀ ಹನುಮೇಶಣ್ಣ ಅವರಿಗೆ, ಶ್ರೀಮತಿ ಪುಷ್ಪ ಮತ್ತು ಶ್ರೀ ಕೃಷ್ಣಾಚಾರ್ ದಂಪತಿಗಳಿಗೆ ಮತ್ತು ನಮಗೆ ಗೊತ್ತಿಲ್ಲದಂತೆ ಇನ್ನೂ ಎಷ್ಟೋ ಜನರು ಇದರಲ್ಲಿ ಶ್ರಮವಹಿಸಿ ಅವರವರ ಕುಟುಂಬದವರು ಎಲ್ಲರೂ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಂಥವರಿಗೆ ಎಲ್ಲರಿಗೂ ನಮ್ಮ ಗ್ರೂಪ್ ಪರವಾಗಿ, ಈ ಯಾತ್ರೆಗೈದ ಎಲ್ಲ ಸದಸ್ಯರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಒಟ್ಟಿನಲ್ಲಿ ಈ ಯಾತ್ರೆ ಜವಾಹರ್ ನಗರದ ಬಯಲು ಆಂಜನೇಯನ ಗುಡಿಯಿಂದ ಪ್ರಾರಂಭವಾಗಿ ಮತ್ತೆ ಹನುಮಪ್ಪನ ಗುಡಿಗೆ ಬಂದು ಮುಕ್ತಾಯವಾಯಿತು. ಸುಖಕರವಾದ ಪ್ರಯಾಣವಾಯಿತು. ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಜೈ ವಿಜಯರಾಯ.